ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚುನಾವಣಾ ಬಾಂಡ್ ಸೀಕ್ರೆಟ್ ಬಹಿರಂಗ ಆದ ಬಳಿಕ ಬಿರುಗಾಳಿಯೇ ಎದ್ದಿದೆ. ಇದರೊಂದಿಗೆ ಅಚ್ಚರಿಯ ಸಿರಿವಂತರು ಅನಾವರಣಗೊಂಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಖರೀದಿಸಿದ ಸ್ಯಾಂಟಿಯಾಗೋ ಮಾರ್ಟಿನ್ ಎಂಬಂತವರು ಸಾಮಾನ್ಯ ಕೂಲಿ ಕಾರ್ಮಿಕನಾಗಿದ್ದ. 100 ರೂಪಾಯಿ ಕೂಲಿ ಮಾಡಿ ಜೀವನ ಸಾಗಿಸ್ತಿದ್ದವ ಇಂದು ರಾಜಕೀಯ ಪಕ್ಷಗಳಿಗೆ ಕೋಟಿ ರೂಪಾಯಿ ದಾನ ಮಾಡ್ತಿದ್ದಾನೆ. ಇವ ಜಾಕ್ಪಾಟ್ ರಾಜಕೀಯದ ಜೇಮ್ಸ್ ಬಾಂಡ್. ರಾಜಕೀಯ ಪಕ್ಷಗಳ ಪಾಲಿಗೆ ಕೊಡುಗೈ ದಾನಿ ಕುಬೇರ. ಒಬ್ಬ ಕೂಲಿ ಕಾರ್ಮಿಕ ಫ್ಯೂಚರ್ ಗೇಮಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಂಸ್ಥಾಪಕನಾಗಿದ್ದಾದರೂ ಹೇಗೆ ಇವರು ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಕ್ಕೆ ನೀಡಿದ ದೇಣಿಗೆ ಮೊತ್ತ ಬರೋಬ್ಬರಿ 1368 ಕೋಟಿ ರೂಪಾಯಿ. ಹೀಗಾಗಿ ಮಾರ್ಟಿನ್ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಯಾರು ಈತ ಮಾರ್ಟಿನ್, ಇಷ್ಟೊಂದು ಹಣ ಹೇಗ್ ಬಂತು ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕೂಲಿ ಕಾರ್ಮಿಕನ ಸುದ್ದಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಇಂತಹ ವಿಸ್ಮಯಕಾರಿ ಸುದ್ದಿಗಳನ್ನ ತುಂಬಾ ಸರಳ ಭಾಷೆಯಲ್ಲಿ ಹೇಳುವ ಪ್ರಯತ್ನ ನಮ್ಮದಾಗಿದೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ, ಅದುವೇ ಲೈಕ್. ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ವಯಸ್ಸು 13 ಹಿರಿಯ ಕೂಲಿಗಳಿಗಿಂತ ಹೆಚ್ಚು ಕೆಲಸ ಮಾಡ್ತಿದ್ದ. ಇದನ್ನ ಅರಿತೆ ಹಿರಿಯ ಕೆಲಸಗಾರರಿಗೆ ಸಮನಾದ ಕೂಲಿಯನ್ನ ಈ ಹುಡುಗನಿಗೆ ಕೊಡ್ತಾ ಇದ್ದ ಮಾಲೀಕ. ಕಿರಿ ವಯಸ್ಸಿನಲ್ಲೇ ಹಿರಿಯರ ಸಮಕ್ಕೆ ಸಂಪಾದನೆ ಮಾಡಿದ ಹುಡುಗ ವಿಚಿತ್ರ ಅಭಿಮಾನದಿಂದ ಬೀಗಿದ. ಅದಾಗಿ ಆತನಲ್ಲಿ ಇನ್ನಷ್ಟು ಸಂಪಾದಿಸಬೇಕು ಅನ್ನೋ ಗೀಳು ಹೆಚ್ಚಾಗತ್ತೆ. ಹಣದ ಬೇಟೆಗೆ ಇಳಿದ. ಮಯನ್ಮಾರ್ನಲ್ಲಿ ಒಳ್ಳೆ ಕೂಲಿ ಸಿಗತ್ತೆ ಅಂತ ಯಾರೋ ಆಶೆ ಹುಟ್ಟಿಸಿದಾಗ ಹಿಂದೆ ಮುಂದೆ ನೋಡದೆ ಮಯನ್ಮಾರ್ಗೆ ಹಾರದ. ಅಲ್ಲಿಯೂ ಕೂಡ ದಿನಗೂಲಿಗೆ. ವರ್ಷ ದುಡಿದ್ರೂ ತೃಪ್ತಿ ಸಿಗ್ಲಿಲ್ಲ. ವಾಪಸ್ ತನ್ನ ಹುಟ್ಟೂರಿಗೆ ಬರ್ತಾನೆ. ದಿನಗೂಲಿ ದುಡಿಮೆ ಸಾಕಾಯ್ತು ಅನ್ಸತ್ತೆ. ಒಂದ್ ರಾತ್ರಿ ದಿಢೀರ್ ಶ್ರೀಮಂತನಾಗುವ ಕನಸು ಕಾಣ್ತಾನೆ. ತನ್ನ ಸುತ್ತಲ ಜನರಲ್ಲಂತೂ ಇಂತಹದ್ದೇ ಹಣ ವ್ಯಾಮೋಹ ಇರೋದನ್ನ ಅರಿತ. ಆಗ ಆತನಿಗೆ ಲಾಟರಿ ಐಡಿಯಾ ಹೊಳೆಯಿತು. ಕಿರಿಯ ಪ್ರಾಯದಲ್ಲೇ ಲಾಟರಿ ಆರಂಭಿಸ್ತಾನೆ. ವರ್ಷ ತುಂಬುದ್ರೊಳಗೆ ಕುಬೇರನಾದ. ಸ್ಯಾಂಟಿಯಾಗೋ ಮಾರ್ಟಿನ್ ರಹಸ್ಯ ವ್ಯವಹಾರಗಳ ಸಾಮ್ರಾಜ್ಯ ಕಟ್ಟಿದ. ಕೂಲಿಯಿಂದ ಕುಬೇರನಾದ ಇದೇ ಮಾರ್ಟಿನ್ ಈಗ ರಾಜಕೀಯ ಪಕ್ಷಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಫಂಡಿಂಗ್ ಮಾಡ್ತಿದ್ದಾನೆ. ದೇಶದ ರಾಜಕೀಯ ಹಾಗೂ ಸಾಮಾಜಿಕ ವ್ಯವಸ್ಥೆಯನ್ನ ಚೆನ್ನಾಗಿ ಅರಿತಿದ್ದ ಮಾರ್ಟಿನ್ ಸಾಮಾನ್ಯ ಜನರಿಗೆ ಕನಸು ಮತ್ತು ಅದೃಷ್ಟವನ್ನ ಮಾರುವ ಲಾಟರಿ ವ್ಯವಹಾರನ ನಡೆಸೋದಕ್ಕೆ ಜನಪ್ರತಿನಿಧಿಗಳಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳವರೆಗೆ ಎಲ್ಲರ ಜೇಬು ತುಂಬುತ್ತಾ ಇದ್ದ. ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಆಡಳಿತಾರೂಢ ಪಕ್ಷವಷ್ಟೇ ಅಲ್ಲದೆ ಪ್ರತಿಪಕ್ಷಗಳ ನಾಯಕರನ್ನೂ ಬಲೆಗೆ ಹಾಕಿಕೊಂಡು ವ್ಯವಹಾರ ಮಾಡ್ತಿದ್ದ. 1368 ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡ್ಗಳನ್ನು ಖರೀದಿಸುವ ಮಾರ್ಟಿನ್ ಒಡೆತನದ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ಲಿಮಿಟೆಡ್ ಕಂಪನಿ ಮೇಲೆ ತೆರಿಗೆ ವಂಚನೆ, ಹಣ ಅಕ್ರಮ ವರ್ಗಾವಣೆ ಆರೋಪ ಸಂಬಂಧ ಈ ಹಿಂದೆ ಐಟಿ, ಇಡಿ ಹಾಗೂ ಸಿಬಿಐ ದಾಳಿ ನಡೆಸಿತ್ತು. ಆದರೂ ರಾಜಕೀಯ ನಾಯಕರ ಕೊಡುಕೊಳ್ಳುವಿಕೆಯ ಕೃಪಾಕಟಾಕ್ಷದಿಂದ ಮಾರ್ಟಿನ್ ದಂಧೆ ಮುಂದುವರೆಸಿಕೊಂಡು ವ್ಯವಸ್ಥಿತವಾಗಿ ಲೋಪದೋಷಗಳಿಗೆ ಹಿಡಿದು ಕನ್ನಡಿಯಾಗಿದ್ದ. 1368 ಕೋಟಿ ರೂಪಾಯಿ ಮೊತ್ತದ ದೇಣಿಗೆಯನ್ನ ನೀಡ್ತಾನೆ ಈತ. ಸ್ಯಾಂಟಿಯಾಗೋ ಮಾರ್ಟಿನ್ ಒಡೆತನದ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ಲಿಮಿಟೆಡ್ ಬರೋಬ್ಬರಿ 1368 ರೂಪಾಯಿ ಮೊತ್ತದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿ ದೇಣಿಗೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಕೂತಿದ್ದಾನೆ. ಚುನಾವಣಾ ಆಯೋಗದ ಪ್ರಕಾರ ಡಿಎಂಕೆ ಒಟ್ಟು 656 ಕೋಟಿ ರೂಪಾಯಿ ದೇಣಿಗೆ ಪಡೆದಿದ್ದು, ಅದರಲ್ಲಿ ಮಾರ್ಟಿನ್ ಒಡೆತನದ ಕಂಪನಿಯೊಂದರಲ್ಲೇ 509 ಕೋಟಿ ರೂಪಾಯಿ ದೇಣಿಗೆ ಸಂಪಾದಿಸಿದೆ. ಬಿಜೆಪಿಗೂ ದೊಡ್ಡ ಮೊತ್ತದ ದೇಣಿಗೆ ಸಂಪಾದನೆಯಾಗಿದೆ ಎನ್ನಲಾಗ್ತಿದೆ. ಇನ್ನು 1980ರ ದಶಕದಲ್ಲಿ ತಮಿಳುನಾಡಿನಲ್ಲಿ ಲಾಟರಿ ವಹಿವಾಟು ಅತ್ಯಂತ ಲಾಭದಾಯಕ ಉದ್ಯಮ ಅನಿಸಿಕೊಂಡಿತ್ತು. ಆಗ ಚೆನ್ನೈನಲ್ಲಿ ಡೆಕ್ಕನ್ ಏಜೆನ್ಸೀಸ್, ಮಥುರೈನಲ್ಲಿ ಕೆಎಎಸ್ ಶೇಖರ್, ತಿರುಚಿಯಲ್ಲಿ ರಾಮದಾಸ್ ಲಾಟರಿ ಉದ್ಯಮ ಆಳತಾಗಿದ್ರು. ಕೆಲವು ದಿನಗಳಲ್ಲಿ ಸಿರಿವಂತನಾಗಬೇಕು ಎಂಬ ಜನರ ಆಸೆಯನ್ನೇ ಬಂಡವಾಳ ಮಾಡಿಕೊಂಡು ಮಾರ್ಟಿನ್ 1988ರಲ್ಲಿ ಲಾಟರಿ ಉದ್ಯಮಕ್ಕೆ ಧುಮುಕಿದ. 1990ರ ದಶಕದಲ್ಲಿ ಆರ್ಥಿಕ ಉದಾರೀಕರಣದ ಲಾಭ ಪಡೆದು ಲಾಟರಿ ಮಾರ್ಟಿನ್ ಲೀಡರ್ ಆಗಿ ಬೆಳೆದು ಡಿಎಂಕೆ ಪಕ್ಷಕ್ಕೆ ಹತ್ತಿರವಾಗುವ ಮೂಲಕ ತಮಿಳುನಾಡಿನಲ್ಲಿ ಉದ್ಯಮವನ್ನ ಬೆಳೆಸಿದ. 2011ರಲ್ಲಿ ಮಾರ್ಟಿನ್ ಎಂ ಕರುಣಾನಿಧಿ ಚಿತ್ರಕಥೆ ಬರೆದಿದ್ದು, ಎಲೆಗ್ನನ್ ಎಂಬ ತಮಿಳು ಸಿನಿಮಾವನ್ನು ಕೂಡ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿ ಕೈಸುಟ್ಕೊಂಡಿದ್ದ. ಆದರೆ 100 ಕೋಟಿ ಲಾಟರಿ ವಹಿವಾಟಿನ ಮುಂದೆ ಇದೇನ್ ಆತನಿಗೆ ದೊಡ್ಡ ಮೊತ್ತವೇನಾಗಿರಲಿಲ್ಲ.
ಬಡ ಜನರ ಕುಟುಂಬಗಳ ಜೀವ ಹಿಂಡುವ ಲಾಟರಿ ನಿಷೇಧಿಸಬೇಕು ಅನ್ನೋ ಕೂಗು ತಮಿಳುನಾಡಿನಲ್ಲಿ ಜೋರಾಗತ್ತೆ. 2003ರಲ್ಲಿ ಎಐಡಿಎಂಕೆ ಸರ್ಕಾರ ಲಾಟರಿ ನಿಷೇಧದ ನಂತರ ಸ್ಯಾಂಟಿಯಾಗೋ ಮಾರ್ಟಿನ್ ತನ್ನ ವಹಿವಾಟನ್ನ ನೆರೆಯ ಕೇರಳ, ಕರ್ನಾಟಕ, ಈಶಾನ್ಯ ರಾಜ್ಯದ ಸಿಕ್ಕಿಂ, ಮಣಿಪುರ್, ಮೇಘಾಲಯ ಹಾಗೂ ಭೂತಾನ್, ನೇಪಾಳಕ್ಕೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ತನ್ನ ವ್ಯವಹಾರವನ್ನ ಶುರು ಮಾಡ್ತಾನೆ. ಇನ್ನು 2011ರಲ್ಲಿ ಎಐಡಿಎಂಕೆ ಸರ್ಕಾರ ಭೂ ಕಬಳಿಕೆ ಆರೋಪದಡಿ ಮಾರ್ಟಿನ್ನನ್ನ ಜೈಲಿಗಟ್ಟತ್ತೆ. ಈತನ ಮೇಲೆ 14 ಕೇಸ್ಗಳು ದಾಖಲಾಗಿದ್ವು. 8 ತಿಂಗಳ ಸೆರೆವಾಸದ ನಂತರ ಹೊರಬಂದು ಮತ್ತದೇ ತನ್ನ ಪ್ರಭಾವ ಬೀರಿ ದಂಧೆ ಶುರು ಮಾಡ್ತಾನೆ. ಮಾರ್ಟಿನ್ ಬಂಧನದ ಬಳಿಕ ಅವರ ಪತ್ನಿ ಲೀಮಾ ರೋಸ್ ಇಂಡಿಯಾ ಜನನಾಯಕ ಕಟ್ಟಿ ಪಕ್ಷ ಸೇರ್ಕೊಂಡ್ಳು. 2014ರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಮೋದಿಯವರು ಚುನಾವಣಾ ಪ್ರಚಾರಕ್ಕೆ ತಮಿಳುನಾಡಿಗೆ ಆಗಮಿಸಿದಾಗ ವೇದಿಕೆಯಲ್ಲಿ ಲೀಮಾ ಕಾಣಿಸಿಕೊಂಡು ಸುದ್ದಿಯಾಗಿದ್ರು. ಅದಾದ ಬಳಿಕ 2015ರಲ್ಲಿ ಮಾರ್ಟಿನ್ ಹಿರಿಯ ಮಗ ಚಾರ್ಲ್ಸ್ ಜೋಸ್ ಬಿಜೆಪಿ ಸೇರಿಕೊಂಡ್ರು. ಚಾರ್ಲ್ಸ್ ಜೋಸ್ ಸಹೋದರ ಟೈಸನ್ ಮಾರ್ಟಿನ್ ತಮಿಳರ್ ವಿಥಿಯಲ್ ಕಚ್ಚಿ ಎಂಬ ಸ್ವತಂತ್ರ ಪಕ್ಷ ಸ್ಥಾಪಿಸಿ ಸದ್ದು ಮಾಡಿದ. ಅಳಿಯ ಅಧೌ ಅರ್ಜುನ್ ವಿಸಿಕೆ ಪಕ್ಷವನ್ನ ಕಟ್ತಾನೆ. ಸ್ಯಾಂಟಿಯಾಗೋ ಮಾರ್ಟಿನ್ ಹಾಗೂ ಅವರ ಕಂಪನಿಗಳು 2017ರ ಜುಲೈನಿಂದ 2023ರ ಸೆಪ್ಟೆಂಬರ್ ಅವಧಿಯಲ್ಲಿ ಬರೋಬ್ಬರಿ 23,119 ಕೋಟಿ ರೂಪಾಯಿ ಜಿಡಿಪಿಯನ್ನ ಸರ್ಕಾರಕ್ಕೆ ಪಾವತಿ ಮಾಡಿದೆ ಅಂತ ಫ್ಯೂಚರ್ ಗೇಮಿಂಗ್ ಸಂಸ್ಥೆ ಹೇಳಿದೆ. ಮಾರ್ಟಿನ್ 1985ರಿಂದ 2023ರವರೆಗೆ ಒಟ್ಟು 4,577 ಕೋಟಿ ರೂಪಾಯಿ ತೆರಿಗೆ ಪಾವತಿಸಿದ್ದಾರೆ ಅಂತ ತಿಳಿದುಬಂದಿದೆ. ಹಲವಾರು ಬಾರಿ ಈತ ಭಾರತದ ಅತಿ ಹೆಚ್ಚು ತೆರಿಗೆ ಪಾವತಿದಾರರ ಪ್ರಮುಖ ಪಟ್ಟಿಯಲ್ಲಿ ಇವರು ಕೂಡ ಇದ್ರು. ಇನ್ನು 2018ರಲ್ಲಿ ಕೇರಳದಲ್ಲಿ ಸಿಪಿಎಂ ಮುಖವಾಣಿ ದೇಶಾಭಿಮಾನಿ ಪತ್ರಿಕೆಗೆ ಸ್ಯಾಂಟಿಯಾಗೋ ಮಾರ್ಟಿನ್ 2 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಮಾರ್ಟಿನ್ ಕೊಡುಗೆಯಿಂದ ಪಕ್ಷವು ಮುಜುಗರಕ್ಕೆ ಒಳಗಾಗಿತ್ತು. ಹಿರಿಯ ನಾಯಕರಾದ ವಿಎಸ್ ಅಚ್ಯುತಾನಂದ್ ಹಾಗೂ ಪಿಣರಾಯಿ ವಿಜಯನ್ ಅವರ ನಡುವೆ ವೈಮನಸ್ಸಿಗೆ ಕಾರಣವಾಗಿತ್ತು. ನಂತರ ಆ ಹಣವನ್ನ ಹಿಂತಿರುಗಿಸುವ ಮೂಲಕ ಪ್ರಕರಣ ಸುಖಾಂತ್ಯ ಕಂಡುತ್ತೆ. ಕೇರಳದಲ್ಲಿ ನಕಲಿ ಲಾಟರಿ ಮಾರಾಟ ದಂಧೆ ಮೂಲಕ ಸಿಕ್ಕಿಂ ರಾಜ್ಯ ಸರ್ಕಾರಕ್ಕೆ 900 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ ಪ್ರಕರಣ ಸಂಬಂಧ 2023ರಲ್ಲಿ ಇಡಿ 457 ಕೋಟಿ ರೂಪಾಯಿ ಮೊತ್ತದ ಆಸ್ತಿ ಜಪ್ತು ಮಾಡಿಕೊಳ್ಳುತ್ತೆ. ಇನ್ನು 1961ರಲ್ಲಿ ಅಂಡಮಾನ್ನಲ್ಲಿ ಜನಿಸಿದ ತಮಿಳುನಾಡಿನ ಕೊಯಮತ್ತೂರು ಮೂಲದ ಸ್ಯಾಂಟಿಯಾಗೋ ಮಾರ್ಟಿನ್ ಯಾರು? ತಮಿಳುನಾಡಿನಲ್ಲಿ ಲಾಟರಿ ಟಿಕೆಟ್ಗಳ ಮಾರಾಟ ಲಾಭದಾಯಕ ವ್ಯವಹಾರವಾಗಿದ್ದ 1980ರ ದಶಕಕ್ಕೆ ಒಮ್ಮೆ ಹಿಂತಿರುಗಿ ನೋಡೋಣ. ಈ ಸಂದರ್ಭದಲ್ಲಿ ಚೆನ್ನೈನಲ್ಲಿ ಡೆಕ್ಕನ್ ಏಜೆನ್ಸಿ, ಮಥುರೈನಲ್ಲಿ ಕೆಎಸ್ ಶೇಖರ್ ಮತ್ತು ತಿರುಚಿಯಲ್ಲಿ ಅವರ ಸಹೋದರ ರಾಮದಾಸ್ ಅವರ ಪ್ರಾದೇಶಿಕ ಕಂಪನಿಗಳು ಇದ್ವು. ಇದೇ ಸಮಯದಲ್ಲಿ ಮಯನ್ಮಾರ್ನಲ್ಲಿ ದಿನಗೂಲಿ ನೌಕರನಾಗಿದ್ದ ಮಾರ್ಟಿನ್ ಭಾರತಕ್ಕೆ ಮರಳಿದ್ದ. ಸಹೋದರರು ನೆಲೆಸಿದ್ದ ಕೊಯಮತ್ತೂರಿನಲ್ಲಿ ಮಾರ್ಟಿನ್ ನೆಲೆ ತಂದುಕೊಳ್ತಾನೆ. ತಾತಾಬಾದ್ನಲ್ಲಿದ್ದ ತನ್ನ ಪಾಲಕರ ಮಾಲೀಕತ್ವದ ಸ್ಟೋರ್ ಒಂದರ ಬಳಿ ಟೀ ಶಾಪ್ ಅನ್ನ ಹಾಕೊಂಡು ಕೆಲಸ ಆರಂಭ ಮಾಡ್ದ. ಆ ದಿನಗಳಲ್ಲಿ ಲಾಟರಿಗೆ ಇದ್ದ ಕ್ರೇಜ್ ಅನ್ನ ಮಾರ್ಟಿನ್ ಸೂಕ್ಷ್ಮವಾಗಿ ಗಮನಿಸ್ತಾಗಿದ್ದ. ಇದರಿಂದ ಪ್ರಭಾವಿತನಾದ ಮಾರ್ಟಿನ್ ತಾನೇ ಒಂದು ಸ್ವಂತ ಅಂಗಡಿ ಓಪನ್ ಮಾಡಿದಾಗ ತುಂಬಾ ಬೇಗ ಲಾಭ ಪಡೆಯುವ ಮಾರ್ಗ ಇದೆ ಎಂಬುದು ತಿಳಿದು ಬರುತ್ತೆ. ಇದೇ ಲಾಟರಿ ವ್ಯವಹಾರ ಮಾರ್ಟಿನ್ಗೆ ಡಬಲ್ ಬೋನಸ್ ತಂದುಕೊಟ್ಟಿತು ಅಂತ ಮಾರ್ಟಿನ್ ಪತ್ನಿ ಹೇಳ್ತಾರೆ. ಒಂದೆಡೆ ಲಾಟರಿ ಮಾರಾಟ ವೇಗವಾಗಿ ಬೆಳೆಯಿತು. ಇದಿಷ್ಟೇ ಅಲ್ಲದೆ ಮಾರಾಟವಾಗದೇ ಉಳಿದ ಟಿಕೆಟ್ಗಳಿಂದ ಆಗಾಗ ಬಹುಮಾನಗಳು ಸಹ ಬರೋದಕ್ಕೆ ಶುರುವಾಯಿತು. ಇದರಿಂದ ಕಡಿಮೆ ಸಮಯದಲ್ಲಿ ಮಾರ್ಟಿನ್ ಶ್ರೀಮಂತನಾದ. 1987ರಲ್ಲಿ ಮಾರ್ಟಿನ್ ಮದುವೆಯಾದ. ಆಗ ಅವನಿಗೆ 26 ವರ್ಷ. ಆ ಸಮಯದಲ್ಲಿ ಮಾರ್ಟಿನ್ ಕೊಯಮತ್ತೂರಿನ 5 ಲಾಟರಿ ಅಂಗಡಿಗಳನ್ನು ತೆರೆದಿದ್ದ. ಆನಂತರ 1988ರಲ್ಲಿ ಲಾಟರಿ ಟಿಕೆಟ್ಗಳನ್ನು ಮುದ್ರಿಸುವುದಕ್ಕೆ ತೊಡಗಿದ. ಬಹು ಬ್ರ್ಯಾಂಡ್ಗಳು ಮತ್ತು ಹೆಚ್ಚಿನ ಬಹುಮಾನದ ಕೊಡುಗೆಗಳೊಂದಿಗೆ ತಮ್ಮದೇ ಆದ ಲಾಟರಿ ವ್ಯವಹಾರವನ್ನು ಪ್ರಾರಂಭ ಮಾಡ್ತಾನೆ. ಹೀಗೆ ದಿನಗಳು ಕಳೀತಾ ಇದ್ದಂತೆ 1990ರಲ್ಲಿ ಮಾರ್ಟಿನ್ ತಮಿಳುನಾಡಿನ ಮಾರುಕಟ್ಟೆ ನಾಯಕನಾಗಿ ಹೊರಹೊಮ್ಮುತ್ತಾನೆ. ಆದರೆ ಮಧುರೈಯಲ್ಲಿ ಕೆಎಸ್ ಶೇಖರ್ ಕಂಪನಿ ಜೊತೆಗೆ ಜಿದ್ದಾಜಿದ್ದಿ ಹೊಂದಿತ್ತು. ಬಹುಶಃ ಈ ಪೈಪೋಟಿಯಿಂದಾಗಿಯೇ ಮಾರ್ಟಿನ್ ವ್ಯಾಪಾರ ಮತ್ತು ತಮಿಳುನಾಡಿನಲ್ಲಿ ಲಾಟರಿ ವ್ಯಾಪಾರಕ್ಕೆ ಮೊದಲ ಹೊಡೆತ ಬಿದ್ದಿತ್ತು. ಈ ಲಾಟರಿ ಟಿಕೆಟ್ಗಳ ಬಡ ಕುಟುಂಬಗಳ ರಕ್ತವನ್ನ ಹೀರ್ತಾ ಇದೆ ಅಂತ ಆಕ್ರೋಶಗಳು ವ್ಯಕ್ತವಾದಾಗ 2003ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರು ತಮಿಳುನಾಡಿನಲ್ಲಿ ಲಾಟರಿ ಟಿಕೆಟ್ ಅನ್ನ ಬ್ಯಾನ್ ಮಾಡ್ತಾರೆ. ಯಾವಾಗ ಬ್ಯಾನ್ ಆಯಿತೋ ಮಾರ್ಟಿನ್ ತಮ್ಮ ಅಂಗಡಿಯನ್ನ ತಮಿಳುನಾಡಿನಲ್ಲಿ ಖಾಲಿ ಮಾಡಿಕೊಂಡು ಕರ್ನಾಟಕ, ಕೇರಳ, ಈಶಾನ್ಯ ಭಾರತ ಮತ್ತು ನೆರೆಯ ರಾಷ್ಟ್ರ ಭೂತಾನ್ಗೆ ತೆರಳುತ್ತಾನೆ.
ಜನರ ಮನಸ್ಸನ್ನ ಅರಿತುಕೊಳ್ಳುವಲ್ಲಿ ಮಾರ್ಟಿನ್ ನಿಪುಣನಾಗಿದ್ದ ಅಂತ ಅವರ ಕುಟುಂಬ ಸ್ನೇಹಿತರು ಹೇಳ್ತಾರೆ. ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ಜನರನ್ನ ನಿರ್ಣಯಿಸುವ ಮತ್ತು ತಮ್ಮ ಉದ್ಯಮದ ಮಾರ್ಗವನ್ನ ನ್ಯಾವಿಗೇಷನ್ ಮಾಡುವ ಮಾರ್ಟಿನ್ ಸಾಮರ್ಥ್ಯವೇ ಅವರನ್ನ ಲಾಟರಿ ರಾಜರನ್ನಾಗಿ ಮಾಡಿತ್ತು. ಹೀಗಿರುವಾಗ 2000 ಇಸವಿಯಲ್ಲಿ ಮಾರ್ಟಿನ್ ಅಸಾಧಾರಣ ಸಾಮ್ರಾಜ್ಯವನ್ನೇ ನಿರ್ಮಿಸಿದ ಮತ್ತು ತಮಿಳುನಾಡು ರಾಜಕೀಯದಲ್ಲೂ ತೊಡಗಿಕೊಂಡ. ಮಾರ್ಟಿನ್ ಅವರು 2002-2003ರಲ್ಲಿ ಭಾರತದಲ್ಲಿ ಅತಿದೊಡ್ಡ ವೈಯಕ್ತಿಕ ತೆರಿಗೆದಾರನಾಗಿ ಹೊರಹೊಮ್ಮುತ್ತಾನೆ. ಅವರು ಮತ್ತು ಅವರ ಕಂಪನಿಗಳ ಸಮೂಹವು 2017 ಜೂನ್ನಲ್ಲಿ 2023 ಸೆಪ್ಟೆಂಬರ್ವರೆಗೆ ವರ್ಷಕ್ಕೆ 5,000 ಕೋಟಿ ರೂಪಾಯಿ ಅಂದರೆ 23,119 ಕೋಟಿ ರೂಪಾಯಿ ತೆರಿಗೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಫ್ಯೂಚರ್ ಗೇಮಿಂಗ್ ಕಂಪನಿ 2023ರ ಹೇಳಿಕೆಯಲ್ಲಿ ತಿಳಿಸಿದೆ. 2023ರ ಅಕ್ಟೋಬರ್ನಲ್ಲಿ ಐಟಿ ಅಧಿಕಾರಿಗಳು ಮಾರ್ಟಿನ್ ಅವರ ಕೊಯಮತ್ತೂರು ನಿವಾಸವನ್ನ ಪರಿಶೀಲಿಸಿದಾಗ ಆದರೆ ಒಬ್ಬ ಕೂಲಿ ಕಾರ್ಮಿಕ ಇಂದು ಕೋಟ್ಯಾಧಿಪತಿಯಾಗಿದ್ದಾನೆ. ಲಾಟರಿ ವ್ಯವಹಾರವನ್ನ ಮಾಡಿ ಇಂದು ಕರೋಡಪತಿಯಾಗಿ ಬೆಳೆದಿದ್ದಾನೆ. ಬಡವರ ರಕ್ತವನ್ನ ಹೀರಿ ಲಾಟರಿ ಮಾರಿ ಇವನು ಕೋಟ್ಯಾಧಿಪತಿಯಾದ. ಆದರೆ ಲಾಟರಿಯನ್ನ ಪಡೆದಂತಹ ಬಡವರು ಇನ್ನೂವರೆಗೂ ಅಲ್ಲೇ ಇದ್ದಾರೆ. ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.